ಚಿಕ್ಕ ಗ್ರಾಮದಲ್ಲಿ ಒಂದು ಹಳೆಯ ಮನೆ ಇತ್ತು. ಗ್ರಾಮಸ್ಥರು ಅದನ್ನು ಭೂತದ ಮನೆ ಎಂದು ಕರೆಯುತ್ತಿದ್ದರು. ರಾತ್ರಿ ಬಂದಾಗ ಆ ಮನೆಯೊಳಗಿಂದ ವಿಚಿತ್ರ ಶಬ್ದಗಳು ಬರುತ್ತವೆ ಎಂದು ಜನರು ಹೇಳುತ್ತಿದ್ದರು. ಕೆಲವರು ಹೇಳುತ್ತಿದ್ದರು, ಕಿಟಕಿಗಳ ಬಳಿ ಬಿಳಿ ನೆರಳು ಕಾಣಿಸುತ್ತಿದೆ ಎಂದು. ಕೆಲವೊಮ್ಮೆ ಸತ್ಯ ತಿಳಿಯಲು ರಿಸರ್ಚ್ಗಳು ಅಥವಾ ರಿಪೋರ್ಟರ್ಗಳು ಆ ಮನೆಗೆ ಹೋಗುತ್ತಿದ್ದರು. ಆದರೆ ವಿಚಿತ್ರವಾಗಿ ಹಲವರು ಹೋಗಿ ಮತ್ತೆ ಹಿಂದಿರುಗಲಿಲ್ಲ. ಒಮ್ಮೆ ಒಂದು ರಿಪೋರ್ಟರ್ ಆ ಮನೆಗೆ ಲೇಖನ ಬರೆಯಲು ಬಂದನು. ಅವನು ತನ್ನೊಳಗೆ ಹೇಳಿಕೊಂಡನು, ಈ ಬಾರಿ ನಾನು ಇಷ್ಟು ಚೆನ್ನಾಗಿ ಆರ್ಟಿಕಲ್ ಬರೆಯುತ್ತೇನೆ, ನನ್ನ ಪ್ರಮೋಷನ್ ಖಂಡಿತವಾಗಿಯೂ ಆಗುತ್ತದೆ. ಅವನು ಮನೆಯೊಳಗೆ ಹೋಗಿ ತನ್ನ ಸಾಮಾನುಗಳನ್ನು ಸರಿಪಡಿಸಿ ಬಾತ್ರೂಮ್ಗೆ ಹೋದನು. ಅಲ್ಲಿ ಒಂದು ದೊಡ್ಡ ಬಾತ್ ಟಬ್ ಇತ್ತು. ಅವನು ಹೇಳಿದನು, ಸ್ನಾನ ಮಾಡುತ್ತೇನೆ, ನಂತರ ಕೆಲಸ ಶುರು ಮಾಡುತ್ತೇನೆ. ಅಷ್ಟರಲ್ಲಿ ಶವರ್ ತನ್ನಂತೆಯೇ ತೆರೆದು ನೀರು ಟಬ್ನಲ್ಲಿ ತುಂಬಲು ಶುರು ಮಾಡಿತು. ರಿಪೋರ್ಟರ್ ಸ್ನಾನ ಮಾಡುತ್ತಿದ್ದಾಗ ಅವನಿಗೆ ಒಂದು ವಿಚಿತ್ರ ಅನುಭವವಾಯಿತು. ಟಬ್ನಲ್ಲಿ ಅವನ ಜೊತೆ ಇನ್ನೊಬ್ಬರೂ ಇದ್ದಾರೆ ಎಂಬ ಭಾವನೆ. ಅವನು ತಕ್ಷಣ ಮುಖ ತೊಳೆಯಿಸಿ ನೋಡಿದಾಗ ಟಬ್ನಲ್ಲಿ ಅರ್ಧ ಸುಟ್ಟ ಭೂತ ಕಾಣಿಸಿತು. ಅವನು ಭಯದಿಂದ ಹೊರಗೆ ಬರಲು ಪ್ರಯತ್ನಿಸಿದನು. ಆದರೆ ಆ ಭೂತ ಅವನ ಕಾಲುಗಳನ್ನು ಬಲವಾಗಿ ಹಿಡಿದುಕೊಂಡಿತು. ಕೆಲವೇ ಕ್ಷಣಗಳಲ್ಲಿ ಅವನು ಟಬ್ನಲ್ಲೇ ಸತ್ತು ಹೋದನು. ಕೆಲ ವರ್ಷಗಳ ನಂತರ ದೆಹಲಿ ನಗರದ ಇಬ್ಬರು ಸ್ನೇಹಿತರು ಅಮರ್ ಮತ್ತು ರಾಧಾ ತಮ್ಮ ಜೀವನದಿಂದ ಬೇಸರಗೊಂಡಿದ್ದರು. ಅಮರಗೆ ಹಳೆಯ ಮನೆಗಳು ಮತ್ತು ರಹಸ್ಯ ಕಥೆಗಳು ತುಂಬ ಇಷ್ಟ. ಒಂದು ದಿನ ಅವನು ಇಂಟರ್ನೆಟ್ನಲ್ಲಿ ರಾಜಸ್ಥಾನದ ಒಂದು ಮನೆ ಬಗ್ಗೆ ಓದಿದನು. ಅಲ್ಲಿ ಒಂದು ಭೂತರಾತ್ರಿ ಬಾತ್ ಟಬ್ನಲ್ಲಿ ಕಾಣಿಸುತ್ತದೆ ಎಂದು ಬರೆಯಲಾಗಿತ್ತು. ಅಮರ ಹೇಳಿದನು, ರಾಧಾ, ನಾವು ಮನೆಗೆ ಹೋಗೋಣ. ರಾಧಾ ನಗುತ್ತಾ ಹೇಳಿದಳು, ಭೂತ ಅಂತ ಏನೂ ಇರೋದಿಲ್ಲ, ಇದು ಜನರ ಕಥೆಗಳು. ಅಮರ್ ಹೇಳಿದನು, ಭೂತ ಸಿಗಲಿಲ್ಲ ಅಂದರೆ 1 ತಿಂಗಳು ನಿನಗೆ ಫ್ರೀ ಕಾಫಿ ಕೊಡಿಸ್ತೀನಿ. ಸರಿ, ಆದರೆ ಭೂತ ಇಲ್ಲ ಅಂದರೆ 1 ವರ್ಷ ನೀನೇ ಕಾಫಿ ಕೊಡಬೇಕು. ಆ ಗ್ರಾಮಕ್ಕೆ ಹೊರಟರು. ಗ್ರಾಮಕ್ಕೆ ತಲುಪಿದಾಗ ಜನರು ಅವರನ್ನು ಎಚ್ಚರಿಸಿದರು. ಒಬ್ಬರು ವೃದ್ಧರು ಹೇಳಿದರು, ಮಕ್ಕಳೇ, ಆ ಮನೆಗೆ ಹೋಗಬೇಡಿ, ಅಲ್ಲಿ ಹೋಗಿದವರು ಹಿಂದಿರುಗುವುದಿಲ್ಲ. ಆದರೆ ಅಮರ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಇಬ್ಬರು ಕಾಡಿನ ಮಧ್ಯದಲ್ಲಿರುವ ಆ ಮನೆಗೆ ಹೋದರೂ ಮನೆ ಹಳೆಯದು, ಒಡೆದು ಹೋಗಿದ್ದಂತೆ ಕಾಣುತ್ತಿತ್ತು. ಗೋಡೆಗಳ ಮೇಲೆ ಹಳೆಯ ಜಮೀನ್ದಾರರ ಪೇಂಟಿಂಗ್ಗಳು ಇತ್ತು. ಮನೆಯ ಮಧ್ಯದಲ್ಲಿ ಒಂದು ದೊಡ್ಡ ಹಾಲ್ ಇತ್ತು ಮತ್ತು ಅದರ ಮಧ್ಯದಲ್ಲಿ ಒಂದು ಸಂಗಮರ್ಮರದ ಬಾತ್ ಟಬ್ ಇತ್ತು. ವಿಚಿತ್ರವಾಗಿ ಆ ಟಬ್ ಮಾತ್ರ ತುಂಬ ಸ್ವಚ್ಛವಾಗಿತ್ತು. ರಾತ್ರಿ 12 ಗಂಟೆಗೆ ಮನೆಯಲ್ಲಿ ಸಂಪೂರ್ಣ ಸನ್ಮಾಟು ಇತ್ತು. ಅಷ್ಟರಲ್ಲಿ ಟಬ್ನಿಂದ ಛಪ್ 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 ಎಂಬ ಶಬ್ದ ಕೇಳಿಸಿತು. ಅವರು ಹತ್ತಿರ ಹೋಗಿದಾಗ ಟಬ್ನ ನೀರು ಕದೆಯುತ್ತಿತ್ತು. ಹಠಾತ್ ನೀರಿನೊಳಗೆ ಒಂದು ಯುವಕನ ಆಕೃತಿ ಕಾಣಿಸಿಕೊಂಡಿತು. ಅವನು ಹೇಳಿದನು, ನನ್ನ ಹೆಸರು ಕೋಮಲ್, ನಾನು ಈ ಮನೆಯ ಕೊನೆಯ ಮಾಲೀಕ. ಅವನು ತನ್ನ ಕತೆ ಹೇಳಲು ಶುರು ಮಾಡಿದನು. ಅವನು ಒಂದು ಗ್ರಾಮದ ಹುಡುಗಿ ಮಾಲಾ ಮೇಲೆ ಪ್ರೀತಿ ಇತ್ತು. ಆದರೆ ಅವನ ಶ್ರೀಮಂತ ತಂದೆ ಆ ಪ್ರೀತಿಯನ್ನು ಒಪ್ಪಲಿಲ್ಲ. ಅವರು ಮಾಲಾನ ಕುಟುಂಬವನ್ನು ಗ್ರಾಮದಿಂದ ಓಡಿಸಿದರು. ಒಂದು ರಾತ್ರಿ ದುಃಖದಲ್ಲಿ ಕೋಮಲ್ ಈ ಬಾತ್ ಟಬ್ನಲ್ಲಿ ಸ್ನಾನ ಮಾಡುತ್ತಿದ್ದನು. ಆದರೆ ಅವನ ತಂದೆಯ ಜನರು ಟಬ್ನಿಂದ ನೀರಿಗೆ ವಿದ್ಯುತ್ ಕರೆಂಟ್ ಹಾಕಿದರು ಮತ್ತು ಕೋಮಲ್ ತಡಪಡುತ್ತಾ ಸತ್ತು ಹೋದನು. ಅವನ ಆತ್ಮ ಆ ಟಬ್ನಲ್ಲೇ ಸಿಕ್ಕಿ ಹಾಕಿಕೊಂಡಿತು. ಕೋಮಲ್ ಹೇಳಿದನು, ನನ್ನ ಕೊನೆಯ ಇಚ್ಛೆ ಮಾಲಾಗೆ ನಾನು ಅವಳನ್ನು ಎಷ್ಟು ಪ್ರೀತಿಸಿದ್ದೆ ಎಂದು ಹೇಳಿ ಮತ್ತು ನನ್ನ ತಂದೆಯ ಸತ್ಯವನ್ನು ಜಗತ್ತಿಗೆ ತಿಳಿಸಿ. ಅಮರ ಮತ್ತು ರಾಧಾ ಅವನಿಗೆ ಮಾತು ಕೊಟ್ಟರು. ಕೆಲ ದಿನಗಳಲ್ಲಿ ಅವರು ಆ ಸತ್ಯವನ್ನು ಎಲ್ಲರ ಮುಂದೆ ತಂದರು ಮತ್ತು ಮಾಲಾನ ಕೂಡ ಕಂಡುಹಿಡಿದರು. ಆ ರಾತ್ರಿ ಅವರು ಮತ್ತೆ ಮನೆಗೆ ಬಂದಾಗ ಟಬ್ನಲ್ಲಿ ಕೋಮಲ ಆತ್ಮ ಕೊನೆಯ ಬಾರಿ ಕಾಣಿಸಿತ್ತು. ಅವನು ನಗುತ್ತಾ ಹೇಳಿದನು, ಪ್ರೀತಿಸಿದ್ದೆ ಎಂದು ಹೇಳಿ ಮತ್ತು ನನ್ನ ತಂದೆಯ ಸತ್ಯವನ್ನು ಜಗತ್ತಿಗೆ ತಿಳಿಸಿ. ಅಮರ್ ಮತ್ತು ರಾಧಾ ಅವನಿಗೆ ಮಾತು ಕೊಟ್ಟರು. ಕೆಲ ದಿನಗಳಲ್ಲಿ ಅವರು ಆ ಸತ್ಯವನ್ನು ಎಲ್ಲರ ಮುಂದೆ ತಂದರು ಮತ್ತು ಮಾಲಾನ ಕೂಡ ಕಂಡುಹಿಡಿದರು. ಆ ರಾತ್ರಿ ಅವರು ಮತ್ತೆ ಮನೆಗೆ ಬಂದಾಗ ಟಬ್ನಲ್ಲಿ ಕೋಮಲ ಆತ್ಮ ಕೊನೆಯ ಬಾರಿ ಕಾಣಿಸಿತು. ಅವನು ನಗುತ್ತಾ ಹೇಳಿದನು, ಧನ್ಯವಾದಗಳು, ಈಗ ನನಗೆ ಶಾಂತಿ ಸಿಕ್ಕಿತು ಅಂತ ಹೇಳುತ್ತಲೇ ಅವನ ಆತ್ಮ ಗಾಳಿಯಲ್ಲಿ ಕಣ್ಮರೆಯಾಯಿತು.
ಆ ದಿನದ ನಂತರ ಆ ಭೂತದ ಮನೆಯಲ್ಲಿ ಮತ್ತೆ ಯಾವತ್ತೂ ಭೂತ ಕಾಣಿಸಲಿಲ್ಲ.